ನಾವೇನು ಮಾತಾಡಿಲ್ಲ. ಕಾನೂನು ಏನು ರೆಕಾರ್ಡ್ ಮಾಡಿ ಮಾಡ್ತೀಯಪ್ಪ ಯಾರು ಮಾಡ್ತಾರೆ ನೆಲ ಜಲ ಭಾಷೆ ಅಂತ ಬಂದಾಗ ನಾವು ಪ್ರಾಣ ಕೊಟ್ಟಾದರೂ ನಮ್ಮ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಪಾಡ್ಕೊಳ್ಬೇಕು. ಅದೇನೋ ಗೊತ್ತಿಲ್ಲ, ಕರ್ನಾಟಕ ಕನ್ನಡಿಗರು ಸ್ವಾಭಿಮಾನ ಅಂದರೆ ಉತ್ತರ ಭಾರತೀಯರಿಗೆ ಮುಖ್ಯವಾಗಿ ಎಲ್ಲ ಏನೋ ದಕ್ಷಿಣದ ಅಲ್ಲದೆ ಉತ್ತರ ಭಾರತೀಯರಿಗೆ ತುಂಬ ಉಡಾಫೆ ಮತ್ತು ಉದಾಸೀನ. ಯಾಕೆ ಅಂದರೆ ನಾವು ಸಹೃದಯರಲ್ವಾ, ಎಲ್ರಿಗೂ ಬರ್ರಿ ಬದುಕು ಕಟ್ಕೊಳ್ಳಿ ಚೆನ್ನಾಗಿರಿ ಅಂತೆಲ್ಲ ಉದಾರತೆಯಿಂದ ಆಹ್ವಾನ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಮ್ಮ ಒಳ್ಳೆತನ, ಕನ್ನಡಿಗರ ಒಳ್ಳೆತನನೇ ದುರುಪಯೋಗ ಆಗ್ತಾ ಇದೆಯಾ? ಪದೇ ಉತ್ತರ ಭಾರತೀಯರ, ಅದರಲ್ಲೂ ಹಿಂದಿ ಭಾಷಿಕರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಂಜಾನೆ 4 ಗಂಟೆ ಸುಮಾರಿಗೆ ಯಲಹಂಕ ಉಪನಗರ 4th ಫೇಸ್ಗೆ ಸಂಬಂಧಪಟ್ಟಂತೆ ವಿವೇಕಾನಂದ ಪಾರ್ಕಲ್ಲಿ ಝೊಮ್ಯಾಟೊ ಆರ್ಡರ್ ಕೊಟ್ಟು ಆ ಯುವಕ ವಾಪಸ್ ಬರ್ತಾ ಇರ್ಬೇಕಾದ್ರೆ ಆತನ ಮೇಲೆ ಕುಡಿದಂತಹ ಇಬ್ಬರು ಹೆಣ್ಮಕ್ಳು ಸೇರಿಕೊಂಡು ಆತನನ್ನು ಕೆಟ್ಟದಾಗಿ ಮಾತನಾಡಿ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿ, ನಂತರದಲ್ಲಿ ಈ ಥರ ನಂಗೆ ತೊಂದರೆ ಆಗಿದೆ ಅಂತೇಳಿ ಬಂದಾಗ ಅವ್ರ ರಕ್ಷಣೆಗೆ ಬಂದಂತಹ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಯಲಹಂಕ ಉಪನಗರ ಪೊಲೀಸರು ಸಹ ಹಲ್ಲೆ ಮಾಡಿದ್ದಾರೆ. ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದರೆ ಕಾನೂನು ಕಾಯೋರು ಯಾರು ಅಂತಕ್ಕಂಥ ಪ್ರಶ್ನೆ ಈಗ ನಮ್ಮನ್ನು ಕಾಡ್ತಾ ಇದೆ. ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ, ಹಲ್ಲೆಗೊಳಗಾಗಿರ್ತಕ್ಕಂಥ ಯುವಕ, ರಕ್ಷಣೆಗೆ ಬಂದಂಥ ರಕ್ಷಣಾ ವೇದಿಕೆ ಮತ್ತು ಸಂಘಟನೆಯವರು ಎಲ್ಲ ಪ್ರಮುಖರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಮಸ್ತೆ, ಏನಾಯ್ತಪ್ಪ? ಎಷ್ಟೊತ್ತು ಗಲಾಟೆ ಆಯಿತು? ಗಲಾಟೆ ಆಗ್ಲಿಕ್ಕೆ ಏನು ಕಾರಣ? ಸರ್, ನಾನು ಬೇರೆಯವ್ರಿಗೆ ಕಸ್ಟಮರ್ಗೆ ಡೆಲಿವರಿ ಕೊಟ್ಟು ಬರ್ತಾ ಇದ್ದೆ. ಬರಬೇಕಾದ್ರೆ ನಿಲ್ಲಿಸ್ಬಿಟ್ಟು ಅವಾಚ್ಯ ಪದಗಳಿಂದ ಹಿಂದಿಯಿಂದ ಬೈದರು. ನನಗೆ ಹಿಂದಿ ಬರಲ್ಲ, ಕನ್ನಡ ಮಾತಾಡೋ ಅಂದರೆ ಅವ್ರು ನನ್ನ ಎಳೆದ್ಬಿಟ್ಟು ಹಿಗ್ಗ ಮುಗ್ಗ ಹೊಡೆದು ಮತ್ತೆ ಯಾರನ್ನ ಹುಡುಗರನ್ನೆಲ್ಲ ಕರೆಸ್ಬಿಟ್ಟು ಹೊಡೆದ್ರು ಸರ್. ಸರಿಯಾಗಿ ಎಲ್ಲಿ? 4:40 4 ಪ್ಲೇಸ್ ಹತ್ರ, ಸ್ವಾಮಿ ವಿವೇಕಾನಂದ ಪಾರ್ಕ್ ಹತ್ರ. 4 ಕನ್ನಡ ಮಾತಾಡಿ ಅನ್ನೋದಕ್ಕೆ ಏನಂದ್ರು? ಕನ್ನಡ ಮಾತಾಡೋಕೆ ಬರಲ್ಲ, ಹಿಂದಿಲಿ ಬೈದ್ರು. ಹೆಂಗ್ ಬೇಕಂಗೆ ಏನೇನು ಬೈದ್ರು? ಬ್ಯಾಂಚೋ ಚಲಾಟ್ ಲೌಡಕ್ಕೆ ಬಾಲ ಅಂತ ಬೈದ್ರು. ಏನಕ್ಕೆ ಬೈತಾ ಇದ್ರಾ ಅಂತ ಕೇಳಿದೆ. ಕೇಳಿದ ತಕ್ಷಣ ಆ ಕಡೆ ಹಂಗೆ ಹೋಗ್ತಾ ರೋಡಲ್ಲಿ ಯಾರನ್ನ ಫೋನ್ ಮಾಡ್ತಾ ಹಂಗೆ ಕರೆಸ್ಬಿಟ್ಟು ಹೊಡೆದ್ರು ಸರಿಯಾಗಿ ಹಿಗ್ಗ ಮುಗ್ಗ. ಈ ಸಂಬಂಧ ಪೊಲೀಸ್ನವ್ರಿಗೆ ಹೇಳಿದಾಗ ಪೊಲೀಸ್ನವರಿಂದ ರೆಸ್ಪಾನ್ಸ್ ಹೇಗಿತ್ತು? ಬೆಳಿಗ್ಗೆ ಬಂದೆ, ಪೊಲೀಸರ ರೆಸ್ಪಾನ್ಸ್ ಕರೆಕ್ಟಾಗಿ ಇರಲಿಲ್ಲ. ಅವರು ನೀನೇ ಮಾಡಿದೆಯೇನೋ, ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ಬಿಟ್ಟು ಆಮೇಲೆ ಒಂದು A4 ಶೀಟ್ ಕೊಟ್ಬಿಟ್ಟು ನೀನು ಕಂಪ್ಲೇಂಟ್ ಕೊಟ್ಟು ಹೋಗೋ, ಏನಾಗುತ್ತೆ FIR ಆಗ್ತೀನಿ ಆಮೇಲೆ ಅಂತ ಹೇಳಿದ್ರು. ಮತ್ತು ಆಮೇಲೆ ನಾವು ಹೊರಗಡೆ ಬಂದು ಫುಲ್ ಪೇನು ನೋವು ಆಗ್ತಿತ್ತು. ಅಣ್ಣವರು ಫಸ್ಟ್ ಹಾಸ್ಪಿಟ್ಲಿಗೆ ಬರೋಣ, ಆಮೇಲೆ ಬೇಕಾದ್ರೆ ಮಾತಾಡೋ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಓಕೆ. ಈಗ ಆ ಹುಡುಗನ ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಈಗ ನಿಮ್ಮನ್ನು ಸಹ 112 ಅವರು ಒಳಗಡೆ ಹಾಕೊಳ್ಳೋಂಥದ್ದು, ಈಗ ಏನೋ ಗಾಯ ಆಗಿದೆ ಅಂತ ಹೇಳ್ತಾ ಇದೆ. ಏನದು ಗಾಯ? ರೆಸ್ಪಾನ್ಸ್ ಹೇಗಿತ್ತು ಆ ಟೈಮಲ್ಲಿ? ಸರ್, ಏನಿಲ್ಲ, 7:15 ನನಗೆ ಫೋನ್ ಮಾಡ್ದೆ. ಓಕೆ. ಫೋನ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟಾಗಿ 8 ಗಂಟೆ ಅಷ್ಟರಲ್ಲಿ ಸ್ಪಾಟ್ಗೆ ಹೋದೆ. ಸ್ಪಾಟ್ಗೆ ಹೋಗಿ ಏನಾಯಿತು ವಿಷಯ ಅಂತ ಫೋನಲ್ಲಿ ತಿಳ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಸಂದೀಪ್ ಅಣ್ಣಂಗೆ, ನಮ್ಮ ಜಯಂತ್ ಅಣ್ಣಂಗೆಲ್ಲ ಫೋನ್ ಮಾಡಿ, ಅವರು ಏನು ಮಾಡಬೇಡ, ಫಸ್ಟ್ 112ಗೆ ಫೋನ್ ಮಾಡು, ಆಮೇಲೆ ಕಂಪ್ಲೇಂಟ್ ಬಾ, ಸ್ಟೇಷನ್ ಹತ್ರ ನಾವು ಬರ್ತೀವಿ ಅಂದರು. ಈಗ ಪೊಲೀಸ್ನವ್ರು ನಿನ್ನನ್ನು ಯಾಕೆ ಒಳಗಡೆ ಹಾಕೊಳ್ಳೋದು, ತಳ್ಳೋದು, ನೂಕೋದು ಇಲ್ಲ? ಸರ್, ಅವ್ರು ಬಂದಿದ ತಕ್ಷಣ ನಾನು ಇನ್ನೇನು 112ಗೆ ಫೋನ್ ಮಾಡೋ ಅಷ್ಟರಲ್ಲಿ ಹೊಯ್ಸಳ ಬಂತು. ಅವರು ASI ರೇಣುಕಾರಾಧ್ಯ ಅಂತ ಬಂದರು. ನಾನು ಇನ್ನೇನು ಹೊಯ್ಸಳಗೆ ನಾನೇ ಫೋನ್ ಮಾಡೋ ಅಷ್ಟರಲ್ಲಿ ಏಕಾಏಕಿ ಸ್ಟ್ರೈಟ್ ಬಂದು ಮಾತಿಗೆ ಮುಂಚೆನೇ ಬೋಳಿ ಮಗನೆ ಅಂತ ಸ್ಟಾರ್ಟ್ ಮಾಡಿದ್ರು. ಹೌದು, ನ್ಯೂ ಟೌನು. ನಾನೇನು ಮಾಡಿದೆ, ಶಾಲು ID ಕಾರ್ಡ್ ಅಲ್ಲಿ ತಂತ. ಆಮೇಲೆ ನಾನು ಶಾಲು ID ಕಾರ್ಡ್ ತೊಗೊಂಡು ನಾನು ಹಾಕ್ಕೊಂಡು, ಸರ್ ಈ ಥರ ಅನ್ಯಾಯ ಆಗೈತೆ ಹುಡುಗನಿಗೆ, ನ್ಯಾಯ ಕೇಳಕ್ಕೆ ಬಂದು ನನ್ನ ಮಾತಾಡೋಕ್ಕೆ ಬಿಟ್ಟಿಲ್ಲ ಸರ್. ಏಕಾಏಕಿ ನನ್ನ ಚೈನ್ ಕಿತ್ತಾಕಿ ನನ್ನ ಮೇಲೆ ಹಿಂಗೆ ಹಲ್ಲೆ ಮಾಡಿ ನನಗೆ ಹೊಡೆದು ಜೀಪಿಗೆ ತುಂಬಿಸಿ ಕರ್ಕೊಂಬಂದರು. ಬೇಲಿನೇ ಎದ್ದು ಹೊಲ ಮೇದ್ರೆ ಕಾಯೋರು ಯಾರು ಸರ್? ಈಗ ಮೊದಲನೇದಾಗಿ ಉತ್ತರ ಭಾರತದವರ ಕಡಿವಾಣ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿಗಳು ಮಾಡಬೇಕು. ಉತ್ತರ ಭಾರತದವರು ದಿನನಿತ್ಯ ಬಸವರಾಜ್ ಅನ್ನುವಂಥ ಡಬಲ್ ಡಿಗ್ರಿ ಮಾಡಿ ತಂದೆ ತಾಯಿಗಳಿಗೆ ಊಟ ಹಾಕಲಿಕ್ಕೆ, ದುಡಿಲಿಕ್ಕೆ ಬೆಂಗಳೂರು ನಗರದಲ್ಲಿ ಜೆಪ್ಟೋದಲ್ಲಿ ಕೆಲಸ ಮಾಡ್ತಾನೆ. 4 ಗಂಟೆ ರಾತ್ರಿಯಲ್ಲಿ ಕುಡಿದು ತಿಂದು ಡ್ರಗ್ಸ್ ಹಾಕ್ಕೊಂಡು ಈ ಉತ್ತರ ಭಾರತದವ್ರು ನಮ್ಮ ಮೇಲೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ, ಇದನ್ನು ತಡಿಲಿಕ್ಕೆ ಹೋದಂಥ ರಕ್ಷದ ಮೇಲೆ ಯಾರೋ ಒಬ್ಬ ಪೊಲೀಸ್, ಗೂಂಡಾ ಪೊಲೀಸ್, ಎಲ್ಲ ಪೊಲೀಸ್ ಆಗಿರಲ್ಲ, ಒಳ್ಳೆಯವರು ಇದ್ದಾರೆ. ಈಗ ನಾವು ಸ್ಟೇಷನಿಗೆ ಬಂದಿವಿ, 4 ಜನ ಅರೆಸ್ಟ್ ಮಾಡಿದರು, ಇನ್ಸ್ಪೆಕ್ಟರ್ ಸಪೋರ್ಟ್ ಮಾಡಿದರು, ACP ಸಪೋರ್ಟ್ ಮಾಡಿದರು, ACP ಮಾತಾಡಿದರು.
ಅದರಿಂದ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡ್ತಾರೆ. ಪೊಲೀಸ್ ಇಲಾಖೆನ ನಾವು ಯಾರು ಮಾಡೋಕ್ಕಾಗಲ್ಲ. ಈಗ ಕೆಲವರಿಂದ ಇಲಾಖೆಗೆ ಕೆಟ್ಟ ಹೆಸರು, ಖಂಡಿತ ಕೆಲವರಿಂದ ಖಂಡಿತವಾಗಲೂ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಆದ್ದರಿಂದ ಇಂಥವ್ರ ಬಗ್ಗೆ ನಿಗಾ ಇಡಬೇಕನ್ನುವಂಥದ್ದು ACP ಅವರಿಗೆ ಹೇಳಿದ್ದೀವಿ, ಮತ್ತು ಕಾನೂನು ಕ್ರಮ ತಗೋಬೇಕಂತೇಳಿ ಹೇಳಿದ್ದಾರೆ. ಅದು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ನಮ್ಗೆ ಕೊಟ್ಟಿದ್ದಾರೆ. ಆದರೂ ಸಹ ಸರ್ಕಾರದ ಇವತ್ತು ಗಮನ ಹರಿಸಬೇಕಾಗಿದೆ. ಒಂದು ಕಡೆ ಪೊಲೀಸರ ಮೇಲೂ ಈ ಹೊರ ರಾಜ್ಯದ ದಬ್ಬಾಳಿಕೆ ಆಗ್ತಾಯಿದೆ. IT-BTಯಲ್ಲಿ ಕನ್ನಡದವ್ರಿಗೆ ಎಲ್ಲಿ ಕೆಲಸ ಸಿಗ್ತಾಯಿದೆ, ಬೇರೆಯವ್ರು ಬಂದು ಕೂತಿದ್ದಾರೆ, ಅವ್ರು ರಾಜ್ಯದವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ತುಂಬ್ತಾ ಇದ್ದಾರೆ. ಆಮೇಲೆ ನಮ್ಮ BTS ಅವ್ರ ಮೇಲೆ ದಾಳಿ ನಡೀತವೆ, ಸಾಮಾನ್ಯ ಕನ್ನಡಿಗರ ಮೇಲೆ ದಾಳಿ ನಡೀತವೆ. ಕೆಂಪೇಗೌಡರು ಬೆಂಗಳೂರು ನಗರ ಕಟ್ಟಿರೋದು ನಮ್ಮವರಿಗಾಗಿ, ಕನ್ನಡಿಗರಿಗಾಗಿ, ಒಂದೊಂದು ಜಾತಿಯವರಿಗೆ ಒಂದೊಂದು ಉದ್ಯೋಗ ಮಾಡಲಿ ಅಂತೇಳಿ ಚಿಕ್ಕಪೇಟೆ ಎಲ್ಲ ಕಟ್ಟಿದ್ರು. ಕನ್ನಡಿಗರು ಎಲ್ಲಿದ್ದಾರೆ ಇವತ್ತು? ಇಂಥ ಸಂದರ್ಭದಲ್ಲಿ ಸರ್ಕಾರ ವಲಸೆ ನೀತಿಯನ್ನು ತರೋದ್ರ ಮುಖಾಂತರ ಇಂಥವ್ರನ್ನ ಒದ್ದು ಕಳಿಸ್ಬೇಕು. ಇಲ್ಲ ಅಂದರೆ ನಾವೇ ಕೈ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಹಲ್ಲೆಗೊಳಗಾಗಿರ್ತಕ್ಕಂಥವ್ರು ಯಾರು? ಇಬ್ಬರು ಯುವತಿಯರು ಮತ್ತು ಇಬ್ಬರು ಯುವಕರು ಅಂತ ಕೇಳ್ಪಟ್ವಿ. ಅವನೇನು ಅರೆಸ್ಟ್ ಮಾಡಿದ್ದಾರೆ ಸರ್? ಅರೆಸ್ಟ್ ಮಾಡಿದ್ದಾರೆ. ಒಬ್ಬಳು ಹುಡುಗಿ ಇದ್ದಾಳೆ, ಒಂದು 4 ಜನ 3 ಜನ ಗಂಡು ಮಕ್ಕಳಿದ್ದಾರೆ, ಇನ್ನೂ ಇದ್ದಾರೆ. ಇವರು ವೀಕೆಂಡ್ ಪಾರ್ಟಿ, IT-BT ಅವ್ರದ್ದು ವೀಕೆಂಡ್ ಪಾರ್ಟಿ, ನಶೆಯಲ್ಲಿದ್ದಾರೆ ಅವರು. ನಶೆ ಮುಕ್ತ ಕರ್ನಾಟಕ ಮಾಡಬೇಕಾಗಿರೋದು ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ, ಪೊಲೀಸ್ ಅಧಿಕಾರಿಗಳು. ಏನು PGಯಲ್ಲಿ ಏನು ನಡೀತಾ ಇದೆ? ಹೆಣ್ಣು ಗಂಡು ಎಣ್ಣೆ ಡ್ರಗ್ಸು ಇಷ್ಟು ಇದೆ. ಆದ್ದರಿಂದ ರಾತ್ರಿ 4 ಗಂಟೆ ತನಕ ಅವ್ರು ಎದ್ದಿದ್ದಾರೆ. ಆದ್ದರಿಂದ ನಮ್ಮ ಅಮಾಯಕ ಹುಡುಗರು ಬಲಿಯಾಗ್ತಾರೆ. ಎಲ್ಲೋ ಅವರು ಕುಡಿದ್ಬಿಟ್ಟು ದಾಳಿ ಮಾಡುವಂಥದ್ದು. ಅವರಿಗೂ ಪಾಪ ತಂದೆ ತಾಯಿ ಇರ್ತಾರಲ್ಲ, ಜೀವನ ಮಾಡ್ಲಿಕ್ಕೆ ಬಂದಿರೋವಂಥದ್ದು. ನಮ್ಮವ್ರು ಕನ್ನಡಿಗರು, ಅವ್ರದ್ದು ಕಷ್ಟ ಇದೆ ಅಂತೇಳಿ ಅವರು 4 ಗಂಟೆ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಕನ್ನಡಿಗರ ರಕ್ಷಣೆ, ಇವತ್ತು ನಾವು ಕನ್ನಡಿಗರ ರಕ್ಷಣೆ ಕೊಡಿ ಅನ್ನುವಂಥದ್ದು ಕೇಳಬೇಕಾಗುತ್ತೆ. ಇಲ್ಲ ಅಂದರೆ ನಾವೇ ಅವ್ರನ್ನ ಒದ್ದೋಡಿಸುವಂಥ ಕೆಲಸ ಮಾಡಬೇಕಾಗತ್ತೆ ಅನ್ನೋ ಒತ್ತಾಯ ಮಾಡ್ತೇವೆ. ದುರಂತ ಅಂದರೆ ನಮ್ಮ ನೆಲದಲ್ಲಿ ನಮಗೆ ರಕ್ಷಣೆ ಇಲ್ಲ. ಈ ಸ್ಥಿತಿ ಯಾರಿಗೂ ಬಾರದೇ ಇರಲಿ. ಕನ್ನಡ ನಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬರೂ ಸಹ ಸ್ಪಂದಿಸಬೇಕು. ಅನ್ಯಾಯ ಆದಾಗ ಎಚ್ಚೆತ್ಕೊಳ್ಬೇಕು ಮತ್ತು ಪ್ರಶ್ನೆ ಮಾಡಬೇಕು. ಅದು ಯಾರೇ ಇರಲಿ, ಆಗ ಮಾತ್ರ ನಮ್ಮ ಘನತೆ ಗೌರವಕ್ಕೆ ರಕ್ಷಣೆ ಕೊಟ್ಟಂಗಾಗುತ್ತೆ. ಆ ಕೆಲಸ ಎಲ್ಲರಿಂದನೂ ಸಾಧ್ಯ ಆಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.